ಹಾಯ್ ಹಲೋ ನಮಸ್ತೆ. ನಾನು ಪ್ರೀತಿಯ ವೈಷ್ಣವಿ. ವೆಲ್ಕಮ್ ಟು ಬನಸಿರಿ ಚಾನಲ್. ನಾನು ಇವತ್ತು ಒಬ್ಬಟ್ಟನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ 1-2 ಕಪ್ ಆಗುವಷ್ಟು ಕಡಲೆಬೇಳೆನ ತೊಗೋತಾ ಇದ್ದೀನಿ. ನೀವು ಯಾವುದ್ರಲ್ಲಿ ಬೇಕಾದರೂ ಮೆಜರ್ ಮಾಡ್ಕೋಬೋದು. ನೋಡಿ ನಾನು ಇದರಲ್ಲಿ ಮಾಡಿಕೊಂಡು 1-2 ಕಪ್ ಆಗುವಷ್ಟು ತೊಗೊಂಡು ಇದಕ್ಕೆ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು, ಅಂದರೆ ಜಾಸ್ತಿನೇ ಆಗಬೇಕು. ಆಮೇಲೆ ಒಬ್ಬಟ್ಟು ಸಾರನ್ನು ಮಾಡ್ಕೊಳ್ಳೋಕ್ಕಾಗುತ್ತೆ ಅದೇ ನೀರಿಂದ. ನೋಡಿ ಇಷ್ಟು ನೀರನ್ನು ಹಾಕಿ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಮುಚ್ಚಳ ಮುಚ್ಚಿ 1-2 ವಿಷಲ್ನ ಹೈ ಫ್ಲೇಮಲ್ಲಿಟ್ಟು 1-2 ವಿಷಲ್ನ ಹೊಡೆಸ್ಕೊಳ್ಳೋಣ. ವಿಷಲ್ನ ಜಾಸ್ತಿನೂ ಹೊಡೆಸ್ಕೋಬೇಡಿ. ಜಾಸ್ತಿ ಹೊಡೆಸ್ಕೊಂಡ್ರೆ ಅದೇನಾಗುತ್ತೆ, ಎಲ್ಲ ಬೇಳೆ ಸ್ಮ್ಯಾಶ್ ಆಗಿಬಿಡುತ್ತೆ. ಆಮೇಲೆ ಹೂರಣ ಸರಿಯಾಗಿ ಆಗೋದಿಲ್ಲ. ಇದು ವಿಷಲ್ ಆಗುವಷ್ಟರಲ್ಲಿ ನಾನು ಒಂದು ಪಾತ್ರೆಗೆ ಯಾವುದರಲ್ಲಿ ಬೇಳೆ ತೊಗೊಂಡಿರ್ತೀವಲ್ಲ ಅದೇ ಮೆಷರ್ಮೆಂಟಲ್ಲಿ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ನಾನು ತೊಗೊಂಡು ಅದಕ್ಕೆ ಅದನ್ನು ಚೆನ್ನಾಗಿ ಸೋಸ್ಕೊಂಡ ನಂತರ ಅದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು 1 ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳೋಣ. ಹೋಳಿಗೆ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೊಳ್ಳೋಣ. ನೋಡಿಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ಳೋಣ. ಇದು ಒಂದು ಅರ್ಧ ಗಂಟೆನಾದರೂ ನೆನಿಬೇಕು ಚೆನ್ನಾಗಿ. ಇವಾಗ ಇದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಹಾಕೋದ್ರಿಂದ ಹಿಟ್ಟು ಸಾಫ್ಟಾಗಿ ಬರುತ್ತೆ, ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೊಂದು 2 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಅದ್ರ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಂತರ ಒಂದು ಮುಚ್ಚಳನ ಮುಚ್ಚಿಟ್ಬಿಡೋಣ ಇದನ್ನು ಒಂದು ಅರ್ಧ ತಾಸಾದ್ರೂ. ನೋಡಿ ಇವಾಗ ಬೇಳೆ ಕುದಿಸ್ಕೊಂಡಿದ್ವಲ್ವ, ನೋಡಿ ಇಷ್ಟ ಆಗಿದೆ. 2 ವಿಷಲ್ಗೆ ಇಷ್ಟು ಬೇಳೆ ಕುದ್ದಿದೆ. ನಾವು 3 ವಿಷಲ್ ಏನಾದರೂ ಹೊಡೆಸ್ಕೊಂಡ್ಬಿಟ್ರೆ ಬೇಳೆ ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ. ಆವಾಗ ಹೂರಣ ಗಟ್ಟಿಯಾಗಿ ಬರೋದಿಲ್ಲ. ನೋಡಿ ಇಷ್ಟಿದ್ರೆ ಸಾಕು. ಇವಾಗ ಇದನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ. ನೀರೆಲ್ಲನೂ ಚೆನ್ನಾಗಿ ಇಳಿದು ಬೇಳೆಯಲ್ಲಿ ನೀರು ಇರಬಾರ್ದು. ಅದಾದಮೇಲೆ ಈ ಬೇಳೆನ ತೊಗೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಮೊದಲು ನಾವು ಯಾವ ಮೆಜರ್ಮೆಂಟಲ್ಲಿ ಬೇಳೆನ ತೊಗೊಂಡಿರ್ತೀವಲ್ವ, ನಾನು ಇದರಲ್ಲಿ 1-2 ಗ್ಲಾಸ್ ಆಗುವಷ್ಟು ಬೇಳೆನ ತೊಗೊಂಡಿದ್ದೆ. ಇವಾಗ ಅದರಲ್ಲೇ 2 ಗ್ಲಾಸ್ ಆಗುವಷ್ಟು ಬೆಲ್ಲನ ಪುಡಿ ಮಾಡ್ಕೊಂಡು ತೊಗೊಂಡು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಗ್ಯಾಸ್ ಮೇಲೆ ಇಟ್ಕೊಂಡು ಈ ಥರ ಕರಗಬೇಕದು ಎಲ್ಲ ಬೆಲ್ಲ ಅದರೊಳಗೆ. ಆದರೆ ನೀರು ಏನೂ ಹಾಕೋ ಹಾಗಿಲ್ಲ, ಅದೇ ಕರಗುತ್ತೆ. ನೋಡಿ ಇಷ್ಟ ಆಗಬೇಕು. ನಂತರ 1-2-3 ಏಲಕ್ಕಿನ ಹಾಕ್ತಾಯಿದ್ದೀನಿ ಜಜ್ಜಿಬಿಟ್ಟು. ನೋಡಿ ಇಷ್ಟ ಆದರೆ ಸಾಕು. ಬೆಲ್ಲನ ಈ ಥರ ಕುದಿಸೋದ್ರಿಂದ ಚೆನ್ನಾಗಿ ಹೂರಣ ಟೇಸ್ಟಾಗಿ ಬರುತ್ತೆ. ಇಲ್ಲ ಅಂದರೆ ಮಿಕ್ಸಿನಲ್ಲಿ ಹಾಗೆ ಹಾಕ್ಕೊಂಡು ಮಾಡಿದರೆ ಹಸಿ ಹಸಿಯಾಗಿರುತ್ತೆ. ಆ ಹೋಳಿಗೆಗೂ ಈ ಹೋಳಿಗೆಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಒಂದು ಸತಿ ಮಾಡಿ ನೋಡಿ. ಇವಾಗ ನಾನು ಇದನ್ನೆಲ್ಲ ರುಬ್ಕೋತಾ ಇದ್ದೀನಿ. ಮಿಕ್ಸಿನಲ್ಲಿ ಹಾಕ್ಕೋಬೋದು. ಕೆಲವ್ರು ಏನು ಮಾಡ್ತಾರೆ, ಬೇಳೆ ಕುದಿಸ್ಕೊಂಡು ಅದಕ್ಕೇ ಬೆಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡು ಹೂರಣ ರೆಡಿ ಮಾಡ್ಕೋತಾರೆ. ಅದರಿಂದ ಹೂರಣ ಅಷ್ಟು ಸರಿಯಾಗಿ ಬರೋದಿಲ್ಲ, ಟೇಸ್ಟ್ ಕೂಡ ಚೇಂಜ್ ಆಗಿರುತ್ತೆ. ಈ ಥರ ಒಂದು ಸತಿ ಮಾಡಿ ನೋಡಿ. ಈ ಥರ ರುಬ್ಬೋದ್ರಿಂದ ಇನ್ನೂ ಹೆಚ್ಚಿಗೆ ರುಚಿನೇ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಕಲ್ಲಲ್ಲಿ ರುಬ್ಬಿದರೆ ಅದು ಟೇಸ್ಟೇ ಬೇರೆ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಹದಕ್ಕೆ ಬಂದಿದೆ. ಯಾವುದೇ ಬೆಲ್ಲ ಏನೂ ಎಕ್ಸ್ಟ್ರಾ ನೀರು ಏನೂ ಹಾಕೋ ಹಾಗಿಲ್ಲ. ಈ ಎಲ್ಲ ಕರೆಕ್ಟಾಗಿ ಈ ಹದಕ್ಕೆ ಬರುತ್ತೆ ನೋಡಿ. ಉಂಡೆ ಕಟ್ಟಿದರೆ ಉಂಡೆ ಆಗಬೇಕು. ಇಷ್ಟು ಸಾಫ್ಟಾಗಿ ಫೈನಾಗಿ ನುಣ್ಣಗೆ ಬಂದಿದೆ. ಇಷ್ಟ ಆದರೆ ಸಾಕು. ಇವಾಗ ಇದನ್ನೆಲ್ಲ ತೆಗೆದು ಒಂದು ಪಾತ್ರೆಗೆ ಹಾಕೋತೀನಿ. ರುಬ್ಬಿ ಮಾಡೋದ್ರಿಂದ ಹೋಳಿಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಯಾವುದೇ ರೀತಿ ವಿಡಿಯೋಗೋಸ್ಕರ ನಿಮಗೆ ತೋರಿಸ್ಲಿಕ್ಕೆ ಅಂತ ರುಬ್ಬಿ ಮಾಡ್ತಾಯಿಲ್ಲ. ನಾವು ಯಾವಾಗಲೂ ಹೋಳಿಗೆ ಮಾಡಿದ್ರೆ ರುಬ್ಬಿನೇ ಮಾಡೋದು, ಅದಕ್ಕೋಸ್ಕರ. ನೋಡಿ ಈಗ ಒಂದು ಪಾತ್ರೆಗೆ ತೆಗೆದಿಟ್ಕೋತಾ ಇದ್ದೀನಿ. ನೆಕ್ಸ್ಟು ನಾನು ಹೆಂಚನ್ನು ಕಾಯಲಿಕ್ಕೆ ಇಟ್ಕೋತೀನಿ. ಇವಾಗ ನಾವು ಏನು ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ವಲ್ಲ ಅದನ್ನು ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಹಿಟ್ಟು ಬಂದಿರುತ್ತೆ. ಈ ಥರ ಆದರೆ ತುಂಬ ಚೆನ್ನಾಗಿ ಹೋಳಿಗೆ ಬರ್ತವೆ. ಅದಕ್ಕೋಸ್ಕರನೇ ಒಂದು ಅರ್ಧ ತಾಸು ಅಥವಾ 1 ಅವರ್ ಆದರೂ ನೆನಿಬೇಕು ಅಂತ ನಾನು ಹೇಳಿದ್ದು. ನೋಡಿ ಈ ಥರ ಆಗಿದೆ. ಚೆನ್ನಾಗಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಎಷ್ಟು ಬೇಕೋ ಅಷ್ಟೇ ಎಣ್ಣೆ ಹಿಡಿಯುತ್ತೆ, ನಾವು ಹೆಚ್ಚಿಗೆ ಹಾಕೋ ಅವಶ್ಯ ಇಲ್ಲ. ನೋಡಿ ಇವಾಗ ನಾನು ಹೂರಣನ ತೊಗೋತಾ ಇದ್ದೀನಿ. ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ತುಂಬ ಸಾಫ್ಟಾಗಿ ಬಂದಿದೆ. ಇವಾಗ ಸಣ್ಣ ಸಣ್ಣ ಉಂಡೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಹೋಳಿಗೆ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಆಮೇಲೆ. ಅದಕ್ಕೋಸ್ಕರ ಈ ಥರ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಲಾಸ್ಟಿಕ್ ಹಾಳೆನ ಈ ಥರ ನೀಟಾಗಿ ತೊಳೆದು ಹಾಕೋತಾ ಇದ್ದೀನಿ. ಹಾಕೊಂಡ ನಂತರ ಇವಾಗ ಏನು ಹಿಟ್ಟು ತೊಗೊಂಡಿರ್ತೀವಲ್ವ ಅದನ್ನು ಸ್ವಲ್ಪನೇ ತೊಗೊಳ್ಬೇಕು. ತೊಗೊಂಡು ಕೈಗೆ ಎಣ್ಣೆ ಹಚ್ಕೊಂಡು ಅದೇನು ಉಂಡೆ ಮಾಡಿ ಇಟ್ಕೊಂಡಿರ್ತೀವಲ್ವ ಹೂರಣದ್ದು, ಅದನ್ನು ಒಂದೊಂದೇ ಇದರೊಳಗೆ ಇಟ್ಕೊಂಡು ಈ ಥರ ತುಂಬ್ಕೋಬೇಕು. ತುಂಬಿಕೊಂಡು ಹೆಚ್ಚಿಗೆ ಆಗಿದ್ದ ಹಿಟ್ಟನ್ನು ಈ ಥರ ತೆಗಿಬೇಕು. ಜಾಸ್ತಿ ಮೈದಾ ಆದ್ರೂ
ಹೋಳಿಗೆ ಚೆನ್ನಾಗಾಗೋದಿಲ್ಲ. ಎಡ್ಜಿಗೆ ಬಂದು ಆ ಮೈದಾ ಎಲ್ಲ ನಿಂತಿರುತ್ತೆ. ಆಮೇಲೆ ಬಾಯಲ್ಲಿ ಗಟ್ಟಿ ಗಟ್ಟಿಯಾಗಿ ಸಿಗುತ್ತೆ. ನೋಡಿ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾನು ಏನು ಚಪಾತಿ ಲಟ್ಟಿಸ್ಕೋತೀವಲ್ವ ಆ ಮಣೇಲಿ ಈ ಥರ ಊದ್ಕೋತಾ ಇದ್ದೀನಿ. ನೋಡಿ ಸ್ವಲ್ಪ ಊದ್ಕೊಳ್ಳೋಣ. ಆಮೇಲೆ ಕೈಯಿಂದ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಎಲ್ಲಿ ಕೊಳ್ಳೋವಾಗೂ ಜಾಸ್ತಿ ಪ್ರೆಸ್ ಮಾಡಬೇಡಿ, ನಿಧಾನವಾಗಿ ಮೇಲ್ಮೇಲೆ ಊದ್ಕೊಳ್ಳಿ. ನಂತರ ಕೈಯಲ್ಲಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸಿರ್ತೀನಿ ನಾನು ಹೆಂಚನ್ನು, ಅದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಅದು ಬೇಯ್ತಾ ಬಂದಂಗೆ ಮೇಲೆ ಬಿಳಿಯಾಗಿರೋ ಮೈದಾ ಹಿಟ್ಟೆಲ್ಲ ಕರಗಿರುತ್ತೆ. ಆವಾಗ ಅದನ್ನು ಮಗ್ಚಿ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇರಲಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಲೋ ಫ್ಲೇಮಲ್ಲೇ ಹೋಳಿಗೆ ಬೇಯಿಸಿದ್ರೇ ಹೋಳಿಗೆ ಚೆನ್ನಾಗಿ ಬೇಯುತ್ತೆ. ನೋಡಿ ಒಂದು ಎರಡನ್ನು ಮಾತ್ರ ನಾನು ನಿಮಗೆ ಬೇಯಿಸಿ ತೋರಿಸ್ತಾ ಇದ್ದೀನಿ. ಜಾಸ್ತಿ ಹೊತ್ತು ಬಿಡಬೇಡಿ, ಯಾವುದೇ ರೀತಿ ಎಣ್ಣೆ ಹಿಡಿಯೋದಿಲ್ಲ ಅದು ಜಾಸ್ತಿ. ಮೊದಲು ಏನು ಹೆಂಚಿಗೆ ಹಾಕೋತೀವಲ್ಲ ಅಷ್ಟೇ ರುಚಿಯಾಗಿರುವಂಥ ಹೋಳಿಗೆ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಾ ಇದೆ ಅಂತ ನೀವೇ ನೋಡ್ಬೋದು. ಮೈದಾ ಹಿಟ್ಟನ್ನು ಜಾಸ್ತಿ ತೊಗೊಂಡು ನಾವು ಹೋಳಿಗೆ ಮಾಡಿದಾಗ ಅದು ಕೊನೆಯದಾಗಿ ಬಂದು ನಿಂತುಬಿಡುತ್ತೆ. ಆವಾಗ ಬಾಯಲ್ಲಿ ತಿನ್ನುವಾಗ ಅದು ಸರಿ ಆಗೋದಿಲ್ಲ, ಹೋಳಿಗೆ ಚೆನ್ನಾಗಿಯೂ ಆಗೋದಿಲ್ಲ. ನೀವೇ ನೋಡಿದ್ರಲ್ಲ ಹೋಳಿಗೆ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂತು ಅಂತ. ಹೀಗೆ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಿಮಗೆ ಬೇರೆ ಯಾವುದಾದ್ರೂ ರೆಸಿಪೀಸ್ ಬೇಕಾದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.